ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಘಾತಾಂಕಗಳು ಮತ್ತು ಘಾತ ಸೂಚಿಗಳು ಅಧ್ಯಾಯದ 15ನೇ ಪ್ರಶ್ನೆಯನ್ನ ಗಮನಿಸಿ. 81 = 3ರ ಘಾತ y. ಆದರೆ y ನ ಬೆಲೆಯು ಆಯ್ಕೆ ಎ 3, ಆಯ್ಕೆ ಬಿ 4, ಆಯ್ಕೆ ಸಿ 9, ಆಯ್ಕೆ ಡಿ 27. ಇಲ್ಲಿ y ನ ಬೆಲೆಯನ್ನ ಕಂಡುಹಿಡಿಬೇಕು ಅಂದ್ರೆ ನಾವು 81ಅನ್ನ 3ರ ಘಾತವಾಗಿ ಬರಿಬೇಕಾಗತ್ತೆ. ಮೊದಲಿಗೆ ನಾವೇನ್ ಮಾಡ್ಬೇಕು, 81ರ ಅವಿಭಾಜ್ಯ ಅಪವರ್ತನಗಳನ್ನ ಕಂಡುಹಿಡ್ಕೊಳ್ಬೇಕು. 81. ಇದು 3 2 6, 3 7 21, 3 9 27, 3 3 9, 3 1 3. ಅಂದ್ರೆ 81 ಏನ್ ಹೇಳಿ, 3 ಗುಣಿಸು 3 ಗುಣಿಸು 3 ಗುಣಿಸು 3. ಇದನ್ನ ಘಾತಾಂಕ ರೂಪದಲ್ಲಿ ಬರೆದಾಗ 3ರ ಘಾತ 4 ಆಗತ್ತೆ. ಓಕೆ, ಈಗ 81ರ ಬದಲಿಗೆ ನಾವೇನ್ ಬರಿಬಹುದು, 3ರ ಘಾತ 4 ಅಂತ ಆದೇಶಿಸಬಹುದು. 3ರ ಘಾತ 4 3ರ ಘಾತ y. ಇಲ್ಲಿ ಆಧಾರ ಸಂಖ್ಯೆಗಳು ಸಮನಾಗಿರೋದ್ರಿಂದ ನೋಡಿ 3 3 ಇದೆ. ಅವುಗಳ ಘಾತಾಂಕಗಳು ಕೂಡ ಸಮನಾಗಿರ್ಬೇಕು. ಅಂದ್ರೆ ಏನಾಯ್ತು, 4 y ಆಗತ್ತೆ. ಯಾವಾಗ ಆಧಾರಗಳು ಸಮನಾಗಿದ್ದಾಗ. ಹಾಗಾದ್ರೆ ಇಲ್ಲಿ y ಏನಾಗುತ್ತೆ ಹೇಳಿ, 4 ಅಂತ ಬಂದಿದೆ. ಅಂದ್ರೆ y ನ ಬೆಲೆ ಸಿಕ್ಕಿದೆ ನಮ್ಗೆ. ಹಾಗಾದ್ರೆ ಕೊಟ್ಟಿರುವಂತಹ ಆಯ್ಕೆಯನ್ನ ಗಮನಿಸಿದ್ರೆ ಬಿ ಸರಿಯಾದ ಆಯ್ಕೆ ಆಗತ್ತೆ. ಥ್ಯಾಂಕ್ ಯು.